ದಿನ ಬೆಳಗಾದ್ರೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ದರೋಡೆ, ATM ದರೋಡೆ, ಕೊಲೆ, ಸುಲಿಗೆ, ಇದು ಸುವ್ಯವಸ್ಥಿತ ಕಾನೂನು ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲಿ ರಾಜ್ಯಪಾಲರ ಮೂಲಕ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಬೆಂತಟ್ಕೊಂಡಿದ್ದಾರೆ. ವಾಸ್ತವ ಸ್ಥಿತಿ ಅದಕ್ಕೆ ತದ್ವಿರುದ್ಧವಾದ ಸ್ಥಿತಿಯಲ್ಲಿದೆ. ಇನ್ನು ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. 1,500ಕ್ಕೂ ಹೆಚ್ಚು ಜನ ರೈತರು ಕಳೆದ 22 ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಸ್ ಪರ್ ದ ಗೌರ್ಮೆಂಟ್ ರೆಕಾರ್ಡ್ಸ್, ಸರ್ಕಾರಿ ದಾಖಲೆಗಳ ಪ್ರಕಾರ ಅತಿ ಹೆಚ್ಚು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರ ಅವಧಿಯೂ ಕೂಡ ಕಳೆದ 22 ತಿಂಗಳ ಅವಧಿ. ಇದೆಲ್ಲವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಮರೆಮಾಚಿದ್ದಾರೆ. ಇನ್ನು ಕೆಲವು ವಲಯಕ್ಕೆ ಸಂಬಳನೂ ಇಲ್ಲ, ಗೌರವಧನವೂ ಇಲ್ಲ. 108 ಡ್ರೈವರ್ಸ್ಗೆ ಅವರಿಗೆ ಕೊಡ್ತಾ ಇದ್ದ ಸಂಬಳ ಮುಂಚೆ 34,000, ಈಗ ಕೊಡ್ತಿರೋದು 13,000. ಅಂಗನವಾಡಿ, ಆಶಾ ಶಿಕ್ಷಕರು ಸಂಬಳ ಹೆಚ್ಚಳ ಮಾಡಬೇಕು, ಗೌರವಧನ ಹೆಚ್ಚಳ ಮಾಡಬೇಕು ಅಂತ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿದ್ದಾರೆ. ಅವ್ರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ. ಗುತ್ತಿಗೆ ಶಿಕ್ಷಕರು, ಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ಮೇಲೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋರಿಗೆ 5 ತಿಂಗಳಾದರೂ ಕೂಡ ಅವರಿಗೆ ಕೊಡಬೇಕಾದಂಥ ಗೌರವಧನ, ಸಂಬಳವನ್ನು ಕೊಟ್ಟಿಲ್ಲ. ಇದು ವಾಸ್ತವವನ್ನು ಮರೆಮಾಚಿರೋದು. ಭ್ರಷ್ಟಾಚಾರ ರಹಿತ ಆಡಳಿತ ಅಂತ ಹೇಳಿದ್ದಾರೆ. ದಿನ ಬೆಳಗ್ಗೆ ಆದರೆ KPSC ತನ್ನ ಅವ್ಯವಹಾರದ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಇದು ಭ್ರಷ್ಟಾಚಾರ ಅಲ್ವಾ? ಬೆಂಗಳೂರಿನಲ್ಲಿ 1 ಚದರ ಅಡಿಗೆ ₹100 ಲಂಚ ಕೊಡಬೇಕು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸೋದಕ್ಕೆ. ಇದು ಭ್ರಷ್ಟಾಚಾರ ಅಲ್ವಾ? ಗುತ್ತಿಗೆದಾರರ ಸಂಘದವರು ಒಂದು ಪತ್ರ ಬರೆದಿದ್ದಾರೆ. BJP ಸರ್ಕಾರಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ನಮ್ಮದು, ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕಾಗಿದೆ, ನಮಗೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂಥೇಳಿ ಅವರೆಲ್ಲ ಸಂಕಷ್ಟವನ್ನು ನಾವು ಆತ್ಮಹತ್ಯೆ ಎಷ್ಟೋ ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಾವೆಲ್ಲೂ ಬ್ಯಾಂಕ್ರಪ್ಟ್ ಆಗಿದ್ದೀವಿ ಅನ್ನುವಂಥ ಮಾತನ್ನು ಗುತ್ತಿಗೆದಾರರ ಸಂಘದವರು ಪತ್ರ ಬರೆದು ತಿಳಿಸಿದ್ದಾರೆ. ಇದು ಮಾದರಿ ಆಡಳಿತ ಅಂತ ಹೇಳಕ್ಕೆ ಬರುತ್ತಾ? ಇನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರೇ ಈ ಬಾರಿ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋದಿಲ್ಲ, ಯಾಕೆ ಅಂದರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ಸಂಘ ಸಂಸ್ಥೆಗಳಿಗೆ ಅನುದಾನ ಇಲ್ಲ. ಆದರೆ ಇವರು ಬೆಂತಟ್ಕೊಂಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಪ್ರೋತ್ಸಾಹ ಕೊಡ್ತಾ ಇದೆ, ಸಂಸ್ಕೃತಿಯ ಪ್ರೋತ್ಸಾಹ ಅಂತೇಳಿ. ಸಂಘ ಸಂಸ್ಥೆಗಳಿಗೆ ಅನುದಾನ ಕಟ್ ಮಾಡಿ ಇವರೇನು ಪ್ರೋತ್ಸಾಹ ಕೊಡ್ತಾರೆ? SCP TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿರೋದು ಧೈರ್ಯ ಇದ್ದರೆ ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಾಗಿತ್ತು. ಇದು ನಂಬಿಕೆ ದ್ರೋಹ ಅಲ್ವಾ? ಯಾವ ವರ್ಗ ವಿಶ್ವಾಸ ಇಟ್ಟು ಮತ ಹಾಕ್ತೋ ಆ ವರ್ಗಕ್ಕೆ ಮಾಡಿದ ಮೋಸ ಅಲ್ವಾ? ಇದು ವಂಚನೆ ಅಲ್ವಾ? ಇನ್ನು ಮೂಲಸೌಕರ್ಯದ ಅಭಿವೃದ್ಧಿ ಬಗ್ಗೆನೂ ಮಾತಾಡಿದ್ದಾರೆ. ಗುತ್ತಿಗೆದಾರರ ಬಿಲ್ನೇ ಕೊಟ್ಟಿಲ್ಲ ನೀವು, ಇನ್ನು ಮೂಲಸೌಕರ್ಯ ಅಭಿವೃದ್ಧಿ ಎಲ್ಲಿ ಮಾಡ್ತೀರಿ? ಆಡಳಿತ ಪಕ್ಷದ ಶಾಸಕರೇ ದಿನ ಬೆಳಗಾದರೆ ಅಭಿವೃದ್ಧಿ ಶೂನ್ಯ ಆಡಳಿತ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆದರೆ ರಾಜ್ಯಪಾಲರ ಮೂಲಕ ನೀವು ಸುಳ್ಳು ಹೇಳಿಸಿದ್ದೀರಿ. ಮೂಲಸೌಕರ್ಯಕ್ಕೆ ನಾವು ದಾಖಲೆ ಪ್ರಮಾಣದಲ್ಲಿ ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣವನ್ನು ಮೀರಿ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ. ಕಣ್ಣಿಗೆ ಕಾಣಬೇಕಲ್ಲ ಕೆಲಸ, ಎಲ್ಲಿ ಕೆಲಸ ಆಗ್ತಾ ಇದೆ? ಇದ್ರ ಬಗ್ಗೆ ಯಾವುದೇ ಕೂಡ ಉಲ್ಲೇಖ ಇವರು ಮಾಡಿಲ್ಲ. ಇನ್ನು ವಿಶ್ವವಿದ್ಯಾಲಯಗಳ ಮುಚ್ಚುವ ಪ್ರಸ್ತಾಪ ಯಾರು ಮಾಡಿದ್ದು? ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಿತ್ತು. 9 ವಿಶ್ವವಿದ್ಯಾಲಯಗಳನ್ನು ಮುಚ್ತಾ ಇದ್ದೀವಿ, ಅದು ನಮ್ಮ ಸಾಧನೆ ಅಂತ ಹೇಳಿಸ್ಬೇಕಾಗಿತ್ತು. ಎಲ್ಲಿ ಇದು ಯಾವುದ್ರ ಬಗ್ಗೆನೂ ಮಾತೇ ಆಡಿಲ್ಲ. ರಾಜ್ಯಪಾಲರು ಹಕ್ಕು ಮೊಟಕುಗೊಳಿಸೋದ್ರ ಬಗ್ಗೆನೂ ಹೇಳಿಸ್ಬೇಕಾಗಿತ್ತು. ಎತ್ತಿನೊಳೆ ಯೋಜನೆ ಎಲ್ಲಿ ಬಂತು ಸ್ವಾಮಿ? ನೀವೇ ಹೇಳಿದ್ರಿ 24 ತಿಂಗಳ ಒಳಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಎತ್ತಿನೊಳೆ ನೀರು ಹರಿಸ್ತೀವಿ ಅಂತ ಹೇಳಿ. ಹರಿತಾ ನೀರು? ತುಮಕೂರಿಗೆ ಬಂದಿದೆಯಾ? ಕೋಲಾರಕ್ಕೆ ಬಂದಿದೆಯಾ ನೀರು? ಚಿಕ್ಕಬಳ್ಳಾಪುರಕ್ಕೆ ಬಂದಿದೆಯಾ? ಅಲ್ಲೇ ರೈತರನ್ನ ಕೇಳಿ, ಜನ ರೈತರೇ ಹೇಳ್ತಾರೆ ನೀರು ಬಂದಿದೆಯಾ ಇಲ್ಲೋ ಅಂತ. ಎತ್ತಿನೊಳೆ ಹೆಸರಿನಲ್ಲಿ ಲೂಟಿ ನಡೆದಿದೆ. ಎತ್ತಿನೊಳೆ ಹೆಸರಿನಲ್ಲಿ ಲೂಟಿ ನಡೆದಿದೆ. ಇನ್ನು 10 ವರ್ಷ ಆದರೂ ಚಿಕ್ಕಬಳ್ಳಾಪುರಕ್ಕೆ ನೀರು ಬರಲ್ಲ. ಇನ್ನು 10 ವರ್ಷ ಆದರೂ ನೀರು ಬರಲ್ಲ, ಇದು ಸತ್ಯ. ಅದನ್ನು ಹೇಳಿಸ್ಬೇಕಾಗಿತ್ತು. 6,000 ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಸ್ತಾಪ ಯಾರು ಮಾಡಿರೋದು? ಯಾಕೆ ಮುಚ್ತಾ ಇದ್ದೀರಿ ಕನ್ನಡ ಶಾಲೆಗಳನ್ನು? 6,000 ಪ್ರಸ್ತಾಪಗಳನ್ನು ಅದನ್ನು ಇಲ್ಲಿ ಹೇಳಬೇಕಾಗಿತ್ತು. ಭಾಗ್ಯಲಕ್ಷ್ಮಿ ಬಾಂಡ್ ಕೊಡ್ತಾ ಇದ್ದೀರಾ?
ರೈತ ವಿದ್ಯಾನಿಧಿ ಕೊಡ್ತಾ ಇದ್ದೀರಾ? ಧೈರ್ಯ ಇದ್ರೆ ಹೇಳಿಸ್ಬೇಕಾಗಿತ್ತು ರಾಜ್ಯಪಾಲರ ಮೂಲಕ. ಭಾಗ್ಯಲಕ್ಷ್ಮಿ ಬಾಂಡ್ ನಿಲ್ಲಿಸಿದ್ದೇವೆ, ನಮ್ಮದು ಹೆಣ್ಣುಮಕ್ಕಳ ವಿರೋಧಿ ಸರ್ಕಾರ ಹೇಳಬೇಕಾಗಿತ್ತು. ರೈತ ವಿದ್ಯಾನಿಧಿ ನಿಲ್ಲಿಸಿದ್ದೀವಿ, ನಾವು ರೈತ ಮಕ್ಕಳ ವಿರೋಧಿ ಸರ್ಕಾರ ಅಂತ ಹೇಳಬೇಕಾಗಿತ್ತು. ಜಲ್ ಜೀವನ್ ಮಿಷನ್ ಬಗ್ಗೆ ಬೆಂತಟ್ಕೊಂಡಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ನಲ್ಲಿ ನೀರಿನ ಸಂಪರ್ಕ ಕೊಟ್ಟಿದ್ದೀವಿ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆ ಇದು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದೊಂದು ದೊಡ್ಡ ವ್ಯಾಪಕ ಭ್ರಷ್ಟಾಚಾರ, ಒಂದು ಲೂಟಿ. ಯಾವ ಊರಿನಲ್ಲೂ ಅವರು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಕೇವಲ ದಾಖಲೆಯಲ್ಲಿ ಕೊಟ್ಟಂತೆ ಮಾಡಿದ್ದಾರೆ, ನೀರು ಕೊಟ್ಟಿಲ್ಲ. ಇದರ ಹೆಸರಿನಲ್ಲಿ ಒಂದು ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ, ಹಳ್ಳ ಹಿಡಿದಿದೆ ಯೋಜನೆ, ಕೇಂದ್ರ ಮತ್ತು ರಾಜ್ಯದ ಯೋಜನೆ. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಇನ್ನು ಗಾಂಧೀಜಿಯವರು 100 ವರ್ಷ ಆಯಿತು, 1924ರಲ್ಲಿ ಬೆಳಗಾವಿಗೆ ಬಂದಿದ್ದರು. ಅವ್ರ ನೆನಪಿಗಾಗಿ ಗಾಂಧಿ ಭಾರತ ಯೋಜನೆ ಅಂತ ಹೇಳಿದ್ದಾರೆ. ಏನು ಗಾಂಧಿ ಭಾರತ ಅಂತ ಹೇಳಿದ್ರೆ ಊರೂರಿಗೆ ಬಾರ್ ಕೊಟ್ಟು ಮನೆ ಮನೆಗೆ ಮದ್ಯ ಸರಬರಾಜು ಮಾಡೋದು ಗಾಂಧಿ ಭಾರತವಾ? ಊರೂರಿಗೆ CL7 ಹೆಸರಿನಲ್ಲಿ ಊರೂರಿಗೆ ಬಾರ್ ಕೊಡ್ತಾ ಇದ್ದೀರಿ, ಮನೆ ಮನೆಗೆ ಮದ್ಯ ಸರಬರಾಜು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಗಾಂಧಿ ಭಾರತವಾ? ಗೋಹತ್ಯೆ, ಅನಧಿಕೃತ ಗೋಹತ್ಯೆ ಕೇಂದ್ರಗಳನ್ನು ತೆರೆದು ಗೋಹತ್ಯೆ ಗೋಕಳ್ಳರಿಗೆ ಪ್ರೋತ್ಸಾಹ ಕೊಡೋದು ನಿಮ್ಮ ಗಾಂಧಿ ಭಾರತದ ಮಾದರಿಯಾ? ಈ ಎಲ್ಲವನ್ನೂ ಧೈರ್ಯವಿದ್ರೆ ಹೇಳಬೇಕಾಗಿತ್ತು. ಇದರಲ್ಲಿ ನೀವು ಸತ್ಯವನ್ನು ಮರೆಮಾಚಿದಿರಿ, ಸುಳ್ಳನ್ನೇ ಹೇಳಿಸಿದಿರಿ, ಇಲ್ಲದೇ ಇರೋದನ್ನ ಹೊಗಳ್ಕೊಳ್ಳೋ ಕೆಲಸ ಮಾಡಿದಿರಿ. ದಿನ ಬೆಳಗಾದ್ರೆ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ದರೋಡೆ, ATM ದರೋಡೆ, ಕೊಲೆ, ಸುಲಿಗೆ, ಇದು ಸುವ್ಯವಸ್ಥಿತ ಕಾನೂನು ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲಿ ರಾಜ್ಯಪಾಲರ ಮೂಲಕ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಬೆಂತಟ್ಕೊಂಡಿದ್ದಾರೆ. ವಾಸ್ತವ ಸ್ಥಿತಿ ಅದಕ್ಕೆ ತದ್ವಿರುದ್ಧವಾದ ಸ್ಥಿತಿಯಲ್ಲಿದೆ. ಇನ್ನು ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿದೆ. 1,500ಕ್ಕೂ ಹೆಚ್ಚು ಜನ ರೈತರು ಕಳೆದ 22 ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಸ್ ಪರ್ ದ ಗೌರ್ಮೆಂಟ್ ರೆಕಾರ್ಡ್ಸ್, ಸರ್ಕಾರಿ ದಾಖಲೆಗಳ ಪ್ರಕಾರ ಅತಿ ಹೆಚ್ಚು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರ ಅವಧಿಯೂ ಕೂಡ ಕಳೆದ 22 ತಿಂಗಳ ಅವಧಿ. ಇದೆಲ್ಲವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಮರೆಮಾಚಿದ್ದಾರೆ. ಇನ್ನು ಕೆಲವು ವಲಯಕ್ಕೆ ಸಂಬಳನೂ ಇಲ್ಲ, ಗೌರವಧನವೂ ಇಲ್ಲ. 108 ಡ್ರೈವರ್ಸ್ಗೆ ಅವರಿಗೆ ಕೊಡ್ತಾ ಇದ್ದ ಸಂಬಳ ಮುಂಚೆ 34,000, ಈಗ ಕೊಡ್ತಿರೋದು 13,000. ಅಂಗನವಾಡಿ, ಆಶಾ ಶಿಕ್ಷಕರು ಸಂಬಳ ಹೆಚ್ಚಳ ಮಾಡಬೇಕು, ಗೌರವಧನ ಹೆಚ್ಚಳ ಮಾಡಬೇಕು ಅಂತ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿದ್ದಾರೆ. ಅವ್ರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ. ಗುತ್ತಿಗೆ ಶಿಕ್ಷಕರು, ಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ಮೇಲೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋರಿಗೆ 5 ತಿಂಗಳಾದರೂ ಕೂಡ ಅವರಿಗೆ ಕೊಡಬೇಕಾದಂಥ ಗೌರವಧನ ಸಂಬಳವನ್ನು ಕೊಟ್ಟಿಲ್ಲ. ಇದು ವಾಸ್ತವವನ್ನು ಮರೆಮಾಚಿರೋದು. ಭ್ರಷ್ಟಾಚಾರ ರಹಿತ ಆಡಳಿತ ಅಂತ ಹೇಳಿದ್ದಾರೆ. ದಿನ ಬೆಳಗ್ಗೆ ಆದರೆ KPSC ತನ್ನ ಅವ್ಯವಹಾರದ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಇದು ಭ್ರಷ್ಟಾಚಾರ ಅಲ್ವಾ? ಬೆಂಗಳೂರಿನಲ್ಲಿ 1 ಚದರ ಅಡಿಗೆ ₹100 ಲಂಚ ಕೊಡಬೇಕು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸೋದಕ್ಕೆ. ಇದು ಭ್ರಷ್ಟಾಚಾರ ಅಲ್ವಾ? ಗುತ್ತಿಗೆದಾರರ ಸಂಘದವರು ಒಂದು ಪತ್ರ ಬರೆದಿದ್ದಾರೆ. BJP ಸರ್ಕಾರಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ನಮ್ಮದು, ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕಾಗಿದೆ, ನಮಗೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂಥೇಳಿ ಅವರೆಲ್ಲ ಸಂಕಷ್ಟವನ್ನು ನಾವು ಆತ್ಮಹತ್ಯೆ ಎಷ್ಟೋ ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಾವೆಲ್ಲೂ ಬ್ಯಾಂಕ್ರಪ್ಟ್ ಆಗಿದ್ದೀವಿ ಅನ್ನುವಂಥ ಮಾತನ್ನು ಗುತ್ತಿಗೆದಾರರ ಸಂಘದವರು ಪತ್ರ ಬರೆದು ತಿಳಿಸಿದ್ದಾರೆ. ಇದು ಮಾದರಿ ಆಡಳಿತ ಅಂತ ಹೇಳಕ್ಕೆ ಬರುತ್ತಾ? ಇನ್ನು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರೇ ಈ ಬಾರಿ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡೋದಿಲ್ಲ, ಯಾಕೆ ಅಂದರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ಸಂಘ ಸಂಸ್ಥೆಗಳಿಗೆ ಅನುದಾನ ಇಲ್ಲ. ಆದರೆ ಇವರು ಬೆಂತಟ್ಕೊಂಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಪ್ರೋತ್ಸಾಹ ಕೊಡ್ತಾ ಇದೆ, ಸಂಸ್ಕೃತಿಯ ಪ್ರೋತ್ಸಾಹ ಅಂತೇಳಿ. ಸಂಘ ಸಂಸ್ಥೆಗಳಿಗೆ ಅನುದಾನ ಕಟ್ ಮಾಡಿ ಇವರೇನು ಪ್ರೋತ್ಸಾಹ ಕೊಡ್ತಾರೆ? SCP TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿರೋದು ಧೈರ್ಯ ಇದ್ದರೆ ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಾಗಿತ್ತು. ಇದು ನಂಬಿಕೆ ದ್ರೋಹ ಅಲ್ವಾ? ಯಾವ ವರ್ಗ ವಿಶ್ವಾಸ ಇಟ್ಟು ಮತ ಹಾಕ್ತೋ ಆ ವರ್ಗಕ್ಕೆ ಮಾಡಿದ ಮೋಸ ಅಲ್ವಾ? ಇದು ವಂಚನೆ ಅಲ್ವಾ?
ಇನ್ನು ಮೂಲಸೌಕರ್ಯದ ಅಭಿವೃದ್ಧಿ ಬಗ್ಗೆನೂ ಮಾತಾಡಿದ್ದಾರೆ. ಗುತ್ತಿಗೆದಾರರ ಬಿಲ್ನೇ ಕೊಟ್ಟಿಲ್ಲ ನೀವು, ಇನ್ನು ಮೂಲಸೌಕರ್ಯ ಅಭಿವೃದ್ಧಿ ಎಲ್ಲಿ ಮಾಡ್ತೀರಿ? ಆಡಳಿತ ಪಕ್ಷದ ಶಾಸಕರೇ ದಿನ ಬೆಳಗಾದರೆ ಅಭಿವೃದ್ಧಿ ಶೂನ್ಯ ಆಡಳಿತ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆದರೆ ರಾಜ್ಯಪಾಲರ ಮೂಲಕ ನೀವು ಸುಳ್ಳು ಹೇಳಿಸಿದಿರಿ. ಮೂಲಸೌಕರ್ಯಕ್ಕೆ ನಾವು ದಾಖಲೆ ಪ್ರಮಾಣದಲ್ಲಿ ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣವನ್ನು ಮೀರಿ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ. ಕಣ್ಣಿಗೆ ಕಾಣಬೇಕಲ್ಲ ಕೆಲಸ, ಎಲ್ಲಿ ಕೆಲಸ ಆಗ್ತಾ ಇದೆ? ಇದ್ರ ಬಗ್ಗೆ ಯಾವುದೇ ಕೂಡ ಉಲ್ಲೇಖ ಇವರು ಮಾಡಿಲ್ಲ. ಇನ್ನು ವಿಶ್ವವಿದ್ಯಾಲಯಗಳ ಮುಚ್ಚುವ ಪ್ರಸ್ತಾಪ ಯಾರು ಮಾಡಿದ್ದು? ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಿತ್ತು. 9 ವಿಶ್ವವಿದ್ಯಾಲಯಗಳನ್ನು ಮುಚ್ತಾ ಇದ್ದೀವಿ, ಅದು ನಮ್ಮ ಸಾಧನೆ ಅಂತ ಹೇಳಿಸ್ಬೇಕಾಗಿತ್ತು. ಎಲ್ಲಿ ಇದು ಯಾವುದ್ರ ಬಗ್ಗೆನೂ ಮಾತೇ ಆಡಿಲ್ಲ. ರಾಜ್ಯಪಾಲರ ಹಕ್ಕು ಮೊಟಕುಗೊಳಿಸೋದ್ರ ಬಗ್ಗೆನೂ ಹೇಳಿಸ್ಬೇಕಾಗಿತ್ತು. ಎತ್ತಿನೊಳೆ ಯೋಜನೆ ಎಲ್ಲಿ ಬಂತು ಸ್ವಾಮಿ? ನೀವೇ ಹೇಳಿದ್ರಿ 24 ತಿಂಗಳ ಒಳಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಎತ್ತಿನೊಳೆ ನೀರು ಹರಿಸ್ತೀವಿ ಅಂತ ಹೇಳಿ. ಹರಿತಾ ನೀರು? ತುಮಕೂರಿಗೆ ಬಂದಿದೆಯಾ? ಕೋಲಾರಕ್ಕೆ ಬಂದಿದೆಯಾ ನೀರು? ಚಿಕ್ಕಬಳ್ಳಾಪುರಕ್ಕೆ ಬಂದಿದೆಯಾ? ಅಲ್ಲೇ ರೈತರನ್ನ ಕೇಳಿ, ಜನ ರೈತರೇ ಹೇಳ್ತಾರೆ ನೀರು ಬಂದಿದೆಯಾ ಇಲ್ಲೋ ಅಂತ. ಎತ್ತಿನೊಳೆ ಹೆಸರಿನಲ್ಲಿ ಲೂಟಿ ನಡೆದಿದೆ. ಎತ್ತಿನೊಳೆ ಹೆಸರಿನಲ್ಲಿ ಲೂಟಿ ನಡೆದಿದೆ. ಇನ್ನು 10 ವರ್ಷ ಆದರೂ ಚಿಕ್ಕಬಳ್ಳಾಪುರಕ್ಕೆ ನೀರು ಬರಲ್ಲ. ಇನ್ನು 10 ವರ್ಷ ಆದರೂ ನೀರು ಬರಲ್ಲ, ಇದು ಸತ್ಯ. ಅದನ್ನು ಹೇಳಿಸ್ಬೇಕಾಗಿತ್ತು. 6,000 ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಸ್ತಾಪ ಯಾರು ಮಾಡಿರೋದು? ಯಾಕೆ ಮುಚ್ತಾ ಇದ್ದೀರಿ ಕನ್ನಡ ಶಾಲೆಗಳನ್ನು? 6,000 ಪ್ರಸ್ತಾಪಗಳನ್ನು ಅದನ್ನು ಇಲ್ಲಿ ಹೇಳಬೇಕಾಗಿತ್ತು. ಭಾಗ್ಯಲಕ್ಷ್ಮಿ ಬಾಂಡ್ ಕೊಡ್ತಾ ಇದ್ದೀರಾ? ರೈತ ವಿದ್ಯಾನಿಧಿ ಕೊಡ್ತಾ ಇದ್ದೀರಾ? ಧೈರ್ಯ ಇದ್ರೆ ಹೇಳಿಸ್ಬೇಕಾಗಿತ್ತು ರಾಜ್ಯಪಾಲರ ಮೂಲಕ. ಭಾಗ್ಯಲಕ್ಷ್ಮಿ ಬಾಂಡ್ ನಿಲ್ಲಿಸಿದ್ದೇವೆ, ನಮ್ಮದು ಹೆಣ್ಣುಮಕ್ಕಳ ವಿರೋಧಿ ಸರ್ಕಾರ ಹೇಳಬೇಕಾಗಿತ್ತು. ರೈತ ವಿದ್ಯಾನಿಧಿ ನಿಲ್ಲಿಸಿದ್ದೀವಿ, ನಾವು ರೈತ ಮಕ್ಕಳ ವಿರೋಧಿ ಸರ್ಕಾರ ಅಂತ ಹೇಳಬೇಕಾಗಿತ್ತು. ಜಲ್ ಜೀವನ್ ಮಿಷನ್ ಬಗ್ಗೆ ಬೆಂತಟ್ಕೊಂಡಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ನಲ್ಲಿ ನೀರಿನ ಸಂಪರ್ಕ ಕೊಟ್ಟಿದ್ದೀವಿ ಅಂತೇಳಿ. ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆ ಇದು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದೊಂದು ದೊಡ್ಡ ವ್ಯಾಪಕ ಭ್ರಷ್ಟಾಚಾರ, ಒಂದು ಲೂಟಿ. ಯಾವ ಊರಿನಲ್ಲೂ ಅವರು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ, ನೀರು ಕೊಟ್ಟಿಲ್ಲ. ಕೇವಲ ದಾಖಲೆಯಲ್ಲಿ ಕೊಟ್ಟಂತೆ ಮಾಡಿದ್ದಾರೆ, ನೀರು ಕೊಟ್ಟಿಲ್ಲ. ಇದರ ಹೆಸರಿನಲ್ಲಿ ಒಂದು ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ, ಹಳ್ಳ ಹಿಡಿದಿದೆ ಯೋಜನೆ, ಕೇಂದ್ರ ಮತ್ತು ರಾಜ್ಯದ ಯೋಜನೆ. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಇನ್ನು ಗಾಂಧೀಜಿಯವರು 100 ವರ್ಷ ಆಯಿತು, 1924ರಲ್ಲಿ ಬೆಳಗಾವಿಗೆ ಬಂದಿದ್ದರು. ಅವ್ರ ನೆನಪಿಗಾಗಿ ಗಾಂಧಿ ಭಾರತ ಯೋಜನೆ ಅಂತ ಹೇಳಿದ್ದಾರೆ. ಏನು ಗಾಂಧಿ ಭಾರತ ಅಂತ ಹೇಳಿದ್ರೆ ಊರೂರಿಗೆ ಬಾರ್ ಕೊಟ್ಟು ಮನೆ ಮನೆಗೆ ಮದ್ಯ ಸರಬರಾಜು ಮಾಡೋದು ಗಾಂಧಿ ಭಾರತವಾ? ಊರೂರಿಗೆ CL7 ಹೆಸರಿನಲ್ಲಿ ಊರೂರಿಗೆ ಬಾರ್ ಕೊಡ್ತಾ ಇದ್ದೀರಿ, ಮನೆ ಮನೆಗೆ ಮದ್ಯ ಸರಬರಾಜು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಗಾಂಧಿ ಭಾರತವಾ? ಗೋಹತ್ಯೆ, ಅನಧಿಕೃತ ಗೋಹತ್ಯೆ ಕೇಂದ್ರಗಳನ್ನು ತೆರೆದು ಗೋಹತ್ಯೆ ಗೋಕಳ್ಳರಿಗೆ ಪ್ರೋತ್ಸಾಹ ಕೊಡೋದು ನಿಮ್ಮ ಗಾಂಧಿ ಭಾರತದ ಮಾದರಿಯಾ? ಈ ಎಲ್ಲವನ್ನೂ ಧೈರ್ಯವಿದ್ರೆ ಹೇಳಬೇಕಾಗಿತ್ತು. ಇದರಲ್ಲಿ ನೀವು ಸತ್ಯವನ್ನು ಮರೆಮಾಚಿದಿರಿ, ಸುಳ್ಳನ್ನೇ ಹೇಳಿಸಿದಿರಿ, ಇಲ್ಲದೇ ಇರೋದನ್ನು ಹೊಗಳ್ಕೊಳ್ಳೋ ಕೆಲಸ ಮಾಡಿದಿರಿ.